ಹೊಗಳಿದಾಗ ಮೀಸೆ ಹೊತ್ತ ಈ ಮಂಗಳೂರಿನ ಲೆಕ್ಕಪ್ಪರಸ ಛ ಗಂಡಸಲ್ಲವೇ. ಡೋಂಟ್ ವರಿ. ಮಹಾರಾಣಿಯವರೇ, ನಮ್ಮ ಸೈನಿಕರು ರಣರಂಗದಲ್ಲಿ ಹಸಿದ ಹೆಬ್ಬುಳಿಗಳಂತೆ ಹೋರಾಡುತ್ತಿದ್ದಾರೆ. ಶತ್ರುಗಳ ಮೈಯೇರಿ ಅವರ ಎದೆಗಳನ್ನು ಸೀಳುತ್ತಿದ್ದಾರೆ. ಪಶ್ಚಿಮದಲ್ಲಿ ಕಡಲ ತೀರವಿರುವುದರಿಂದ ಈಶಾನ್ಯದ ದಿಕ್ಕು ದುರ್ಗಮವಾಗಿರುವುದರಿಂದ ನಮಗೆ ಭಯವಿಲ್ಲ ಸೈನಿಕರೇ. ನಮ್ಮ ಸೈನ್ಯದ ತುಕಡಿಗಳನ್ನು ಉತ್ತರ ಕೋಟೆ, ಹೆಬ್ಬಾಗಿಲು ಮತ್ತು ದಕ್ಷಿಣ ಕೋಟೆಗೆ ನಿಯೋಜಿಸಿ ಸೈನಿಕರೇ. ನಮ್ಮ ಮನೆ ದೇವ ಸೋಮನಾಥನ ಕೃಪಾ ಕಟಾಕ್ಷ ನಮ್ಮ ಸೈನ್ಯದ ಮೇಲಿದೆ. ವೈರಿಗಳನ್ನು ಧೂಳಿಪಟ ಮಾಡಿರಿ ಸೈನಿಕರೇ. ಜೈ ಸೋಮನಾಥ, ಜೈ ಜೈ ಸೋಮನಾಥ, ಜೈ ಸೋಮನಾಥ, ಜೈ ಜೈ ಸೋಮನಾಥ, ಜೈ ಸೋಮನಾಥ, ಜೈ ಜೈ ಸೋಮನಾಥ. ಏನು ಮಾಡಿದರೂ ಈ ಅಬ್ಬಕ್ಕನನ್ನು ಸೋಲಿಸಲು ಸಾಧ್ಯವಾಗುತ್ತಿಲ್ಲ ಅಲ್ಲವೇ ಮಿತ್ರ? ಅಬ್ಬಕ್ಕಳನ್ನು ನೇರವಾಗಿ ಎದುರಿಸುವ ಗುಂಡಿಗೆ ಯಾರಿಗೂ ಇಲ್ಲ. ಒಂದು ವೇಳೆ ಯುದ್ಧಕ್ಕೆ ಹೋದರೆ ಗೆಲ್ಲುವುದು ಸುಲಭದ ಮಾತಲ್ಲ. ಕಡಲ ತಡಿಯ ಯುವಕರು ಕಡಲ ಸೆಳೆತಕ್ಕೆ, ಗಾಳಿಯ ಹೊಡೆತಕ್ಕೆ, ಬಿಸಿಲ ಜಲಕ್ಕೆ, ಗರಿಗಳ ತಳ್ಳಾಟಕ್ಕೆ ಈಸಿ ಜಯಿಸಿದವರು. ಒಬ್ಬೊಬ್ಬ ಮಗವೀರರು 9 ಪೋರ್ಚುಗೀಸ ಸೈನಿಕರಿಗೆ ಸಮ. ಮೊಸಳೆಯು ನೀರಿನಲ್ಲಿದ್ದಾಗ ಅದನ್ನು ಸೋಲಿಸಲು ಆನೆಯಿಂದಲೂ ಸಾಧ್ಯವಿಲ್ಲ. ಅಬ್ಬಕ್ಕಳ ಕೋಟೆ ಎಷ್ಟೇ ಭದ್ರವಾಗಿದ್ದರೂ ಆ ಕೋಟೆಯ ಗುಟ್ಟು ಅವಳ ಪತಿಯಾದ ಈ ಲೆಕ್ಕಪ್ಪರಸನಿಗೆ ತಿಳಿದಿರುವುದಿಲ್ಲವೇ? ಕೋಟೆಯ ಗುಟ್ಟು ನಾನು ಹೇಳುವೆ. ಕೋಟೆಯ ಗುಟ್ಟು ಮೇನ್ ಸೀಕ್ರೆಟ್ ಟೆಲ್. ಥ್ಯಾಂಕ್ ಯು ಲಕ್ಕಪ್ಪ ಫಾರ್ ಯುವರ್ ಹೆಲ್ಪ್. ಮೊಳಗಿಸಿ ರಣ ಕಹಳೆಯನ್ನು ಮೊಳಗಿಸಿ. ಮಹಾರಾಣಿಯವರೇ, ಮಹಾಮೋಸವಾಗಿದೆ. ಏನಾಯಿತು? ನಮ್ಮ ರಾಜ್ಯದ ರಹಸ್ಯ ದಾರಿಯನ್ನು ನಮ್ಮವರೇ ಆದ ಒಬ್ಬರು ಶತ್ರು ಸೈನಿಕರಿಗೆ ತೋರಿಸಿಕೊಟ್ಟಿದ್ದಾರೆ. ಏನು ಹೇಳುತ್ತಿರುವೆ ನೀನು? ಆ ದಾರಿಯಿಂದ ಸಾವಿರಾರು ಶತ್ರು ಸೈನಿಕರು ನುಸುಳುತ್ತಿದ್ದಾರೆ ತಾಯಿ. ಯಾರು ಮೋಸಗಾರ? ಯಾರು ದೇಶದ್ರೋಹಿ? ತಾಯಿ, ಅದು ಹೇಳು. ನಮ್ಮ ಮಹಾರಾಜರು ತಾಯಿ. ಅಯ್ಯೋ